ಚಾರುಮತಿ ಅನ್ನೋ ಬ್ರಾಹ್ಮಣ ಮಹಿಳೆಯಿಂದ ವರಮಹಾಲಕ್ಷ್ಮಿ ಹಬ್ಬ ಶುರುವಾಯಿತು ಅನ್ನೋದು ಎಷ್ಟು ಜನಕ್ಕೆ ಗೊತ್ತು? ಬನ್ನಿ ಈ ವಿಡಿಯೋದಲ್ಲಿ ವರಮಹಾಲಕ್ಷ್ಮಿ ಹಬ್ಬದ ಹಿಂದಿನ ಕಥೆಯನ್ನು ತಿಳ್ಕೊಳ್ಳೋಣ. ನಮಸ್ಕಾರ, ಹರೇ ರಾಮ್. ಪ್ರತಿಯೊಂದು ಹಬ್ಬಕ್ಕೂ ಒಂದು ಕತೆ ಇರುತ್ತೆ ಅಲ್ವಾ? ಹಾಗೆ ವರಮಹಾಲಕ್ಷ್ಮಿ ಹಬ್ಬಕ್ಕೂ ಒಂದು ವಿಶೇಷ ಕತೆ ಇದೆ. ಈ ಕತೆ ಭಗವಾನ್ ಶಿವನು ಪಾರ್ವತಿಗೆ ಹೇಳಿದ್ದಾಗಿದೆ. ಶಿವನ ಚಾರುಮತಿ ಅನ್ನೋ ಬ್ರಾಹ್ಮಣ ಮಹಿಳೆಯ ಬಗ್ಗೆ ಹೇಳ್ತಾರೆ. ಒಂದು ಕಾಲದಲ್ಲಿ ಮಾಗಧ ಎಂಬ ಊರಲ್ಲಿ ಚಾರುಮತಿ ಅನ್ನೋ ಬ್ರಾಹ್ಮಣ ಮಹಿಳೆ ಇದ್ದಳು. ತುಂಬಾ ಶ್ರದ್ಧೆಯುಳ್ಳ ಗೃಹ ಕಾರ್ಯಗಳಲ್ಲಿ ನಿರತರಾಗಿದ್ದ ಪತಿವ್ರತೆ. ಅವಳ ಈ ನಿಷ್ಠೆ ನೋಡಿ ದೇವಿ ಲಕ್ಷ್ಮಿ ತುಂಬಾ ಖುಷಿ ಪಟ್ಟು ಅವಳ ಕನಸಿನಲ್ಲಿ ಬಂದು, ನನ್ನನ್ನು ವರಮಹಾಲಕ್ಷ್ಮಿಯಾಗಿ ಪೂಜಿಸು, ನಿನ್ನ ಎಲ್ಲಾ ಹಾರೈಕೆಗಳು ನಿಜವಾಗುತ್ತವೆ ಎಂದು ಆಶೀರ್ವಾದ ಮಾಡ್ತಾರೆ. ಅದನ್ನು ಕೇಳಿದ ಕುಟುಂಬದವರು ಆಕೆಗೂ ಪ್ರೋತ್ಸಾಹ ನೀಡ್ತಾರೆ. ಆಗ ಊರಿನ ಇತರ ಹೆಂಗಸರು ಕೂಡ ಈ ವ್ರತದಲ್ಲಿ ಭಾಗವಹಿಸುತ್ತಾರೆ. ಹೀಗೆ ಈ ಹಬ್ಬವು ಪ್ರಸಿದ್ಧ ಹೊಂದುತ್ತದೆ. ಈ ಹಬ್ಬದಲ್ಲಿ ದೇವಿ ಲಕ್ಷ್ಮಿಯ ಕೃಪೆಯೊಂದಿಗೆ ಸಂತೋಷ, ಸಮೃದ್ಧಿ, ಶ್ರದ್ಧೆಯ ಬದುಕು ಹರಿದು ಬರಲಿ. ಹರೇ ರಾಮ್.